ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತೊಂದು ಸ್ಪೆಷಲ್ ಈವೆಂಟ್ ಇದೆ. ನನ್ನ ಫ್ರೆಂಡ್ ಸಾಗರ್ ರೆಡ್ಡಿ ಅಂತ ಅವರು ಒಂದು ಈವೆಂಟ್ ಬರೋಕ್ಕೆ ಹೇಳಿದ್ದಾರೆ. ಏನು ವಿಷಯ ಅಂತಂದರೆ, ಅಪ್ರಿಲಿಯಾದು ಒಂದು ಬೈಕ್ ಲಾಂಚ್ ಇದೆ, RS 660 ಅಂದ್ಬಿಟ್ಟು. ಇಂಡಿಯಾಗೆ ಫಸ್ಟ್ ಅನ್ಬಾಕ್ಸಿಂಗ್ ಮತ್ತು ಲಾಂಚ್ ಆಗ್ತಿರೋದು ಇಲ್ಲೇ. ಈ ಶೋರೂಮ್ ಇರೋದು ಮಾರತ್ಹಳ್ಳಿ ಹತ್ರ. ನಿಮಗೆ ಗೊತ್ತಿರ್ಬೋದು, ಅಪ್ರಿಲಿಯಾ, ಮೋಟೋ ಗುಝಿ, ವೆಸ್ಪಾ, ಹಾಯಸಂಗ್ ತುಂಬ ಬ್ರ್ಯಾಂಡ್ಸ್ನ ಒಂದೇ ಒಂದು ಮೋಟೋಪ್ಲೆಕ್ಸ್ ಅನ್ನೋ ಒಂದು ಇದ್ರ ಮೇಲೆ ಹ್ಯಾಂಡಲ್ ಮಾಡ್ತಾರೆ. ಸೊ ನಿಮಗೆಲ್ಲ ಬೈಕ್ಸು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. 10 o'clockಗೆ ಅನ್ಬಾಕ್ಸಿಂಗ್ ಮತ್ತು ಲಾಂಚ್ ಇದೆ. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ, ನೋಡೋಣ. ನೋಡಿ, ಮಾರತಹಳ್ಳಿ ಅಪ್ರಿಲಿಯಾ ಶೋರೂಮ್ ಇದೆ, ಬಂದಿದ್ದೀವಿ. ಇಲ್ಲೇ ಲಾಂಚ್ ಇರೋದು ಅಪ್ರಿಲಿಯಾ 660 ಅನ್ಬಾಕ್ಸಿಂಗ್ ಲಾಂಚ್. ನೋಡೋಣ, ಇನ್ನೂ ಟೈಮ್ ಆಗಿಲ್ಲ, 10 o'clock ಇದೆ ಅನ್ಬಾಕ್ಸಿಂಗ್. ಸಾಗರ್ ಬಂದಿದ್ದಾರೆ, ಅವರು RS 4 ಏನೋ ಚೆಕ್ ಮಾಡಿಸ್ತಿದ್ದಾರೆ, ಒಂದು ರೌಂಡ್ ಹೋಗಿದ್ದಾರೆ. ಬರಲಿ, ಮಾತಾಡೋಣ. ಇಲ್ಲೊಂದು ಬಾಕ್ಸ್ ಇದೆ, ಐ ಥಿಂಕ್ ಇದು ಬ್ಲ್ಯಾಕ್ ಇರಬೇಕು, ಇದು ರೆಡ್ ಇರಬೇಕು, ಗೊತ್ತಿಲ್ಲ, ನೋಡೋಣ. ಅನ್ಬಾಕ್ಸಿಂಗ್ಗೆ ರೆಡಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಲೈನಪ್ ನೋಡ್ಬೋದು. ಫಸ್ಟಲ್ಲಿ ರೈಟಲ್ಲಿ ಇರೋದು ಸಾಗರ್ ಅವ್ರದ್ದು RS 4, ಸೆಂಟ್ರಲ್ಲಿ ಇರೋದು ನಿಮಗೆ ಗೊತ್ತು, ಹುಲಿ DV ಅವ್ರದ್ದು. ಲೆಫ್ಟಲ್ಲಿರೋದು S1000RR ಸಂತೋಷ್ ರೆಡ್ಡಿ ಅಂತ ಅನ್ಬಾಕ್ಸಿಂಗ್ ಮಾಡಿದ್ರಲ್ವ ಅವರು. ಹಿಂದೆಗಡೆ ನನ್ನ ಬೈಕ್ ಇದೆ, ಮತ್ತು MT-09 ಒಂದಿದೆ, ಅವರು JD ರೈಡ್ಸ್ ಅಂತ, ಮತ್ತು ಇನ್ನೊಂದು ಹ್ಯಾರ್ಲಿ ಬಂದಿದೆ. ಬೈಕ್ದು ಲಾಂಚ್ ಕೂಡ ಮುಗೀತು. ನೀವು ನೋಡ್ಬೋದು, 2 ಕಲರ್ ವೇರಿಯಂಟ್ಸ್ ಇದೆ. ಎಪೆಕ್ಸ್ ಬ್ಲ್ಯಾಕ್ ಅಂದ್ಬಿಟ್ಟು ಒಂದು, ಲಾವಾ ರೆಡ್ ಅಂತ ಇನ್ನೊಂದಿದೆ. ಸಾಗರ್ ಎಲ್ಲರೂ ಲೈನಪ್ ಮಾಡೋಕ್ಕೆ ಹೇಳಿದ್ದಾರೆ ಬೈಕ್ಸ್ನ, ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ. ಲೈನಪ್ ನೋಡಿ ಬನ್ನಿ. ಇವೆಂಟ್ ಎಲ್ಲ ಮುಗೀತು, ಎಲ್ಲರೂ ಹೊರಟರು, ನಾನು ಹೊರಡ್ತಾ ಇದ್ದೀನಿ. ZX 6R ನೋಡಿ, ಫುಲ್ ಕಾರ್ಬನ್ ಫೈಬರ್ ಮಾಡಿಬಿಟ್ಟಿದ್ದಾರೆ, ಸಖತ್ತಾಗಿದೆ, ಒಳ್ಳೆ ಗಾಡಿ. ಓಕೆ, ಹೊರಡೋಣ. ನೋಡಿ, ಇವರೇ ಬರ್ತಿದ್ದಾರಲ್ಲ, ಇವರೇ ಸಾಗರ್ ರೆಡ್ಡಿ, RS 4 ಇವ್ರದ್ದೇ. ಇವರೇ ನನ್ನ ಇನ್ವೈಟ್ ಮಾಡಿದ್ದು ಇವೆಂಟ್ಗೆ. ಸೇಮ್ ಇಶ್ಯೂ, ಮೈಕ್ ಪ್ರಾಬ್ಲಮ್, ಅದಕ್ಕೆ ಅವ್ರ ವಾಯ್ಸ್ ಕೇಳಿಸ್ತಿಲ್ಲ. ಓಕೆ, ಇನ್ನು ಹೊರಡೋದೆ. ಈ ಬೈಕ್ ಬಗ್ಗೆ ಹೇಳಬೇಕಂದ್ರೆ, ಇದು 660cc, 100 PS ಪವರ್ ಏನೋ ಬರುತ್ತೆ. ಇದು ಬ್ಯಾಂಗ್ಳೂರಲ್ಲಿ ಆನ್ ರೋಡ್ 17 lakhs ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇಂಪೋರ್ಟೆಡ್ ಬೈಕ್ಸ್ ಹಂಗೆ. ಅಪ್ರಿಲಿಯಾ ಇಟಾಲಿಯನ್,
ಬಟ್ ಬೈಕ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಎಕ್ಸ್ಪೆನ್ಸಿವ್ ಅನ್ನೋ ಒಂದು ಪಾಯಿಂಟ್ ಬಿಟ್ಟರೆ ಬೈಕ್ ಮಾತ್ರ ಸೂಪರ್ ಆಗಿರುತ್ತೆ. ಓಕೆ, ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನನ್ನ ಇಂಪ್ರೂವೈಸ್ ಮಾಡ್ಕೋಬೇಕಿದ್ರೆ ಹೇಳಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಬಾಯ್.